ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವೀಡಿಯೋ ಗೈಸ್. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಆ್ಯಂಡ್ ನೀವು ಯಾವಾಗ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಎಲ್ಲ ಒಟ್ಟಿಗೆ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋ ನಾನು ಗ್ಲೋ ಅಪ್ ರುಟೀನ್ ಹಾಕಿದ್ದೇನೆ. ಇಫ್ ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಮಾಡ್ಬೋದು, ಬಿಕಾಸ್ ಕೆಲವರಿಗೆ ಯೂಸ್ ಆಗುತ್ತೆ ಅಂತ ವೀಡಿಯೋಸು. ಮನೇಲೇ ಯಾರಾದರೂ ಪ್ಯಾಂಪರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಯು ಕ್ಯಾನ್ ವಾಚ್ ಮೈ ವೀಡಿಯೋಸ್, ನಿಮಗೆ ಹೆಲ್ಪ್ ಆಗಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇದ್ರದ್ದು ಹಿಂದಿನ ವೀಡಿಯೋ. ಆ್ಯಂಡ್ ಈ ನೈಟ್ ಡ್ರೆಸ್ ನಾನು ತೊಗೊಂಡಿದ್ದು ಜುಡಿಯೋಯಲ್ಲಿ. ಯಾಕೆ ಅಂದರೆ ನಾನು ಪ್ರತಿ ಸರ್ತಿ ಹೇಳಿರ್ತೀನಿ, ನೀವು ನೋಡಿರೋದಿಲ್ಲ ಅಷ್ಟೇ, ಯಾಕಂದರೆ ನೀವು ಲಾಸ್ಟ್ ತನಕ ವಿಡಿಯೋ ನೋಡಲ್ಲ, ಅದೇ ಪ್ರಾಬ್ಲಮ್ಮು. ನೀವು ಲಾಸ್ಟ್ ತನಕ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿ ಏನು ಅಂತ ಅಂದ್ಬಿಟ್ಟು. ಇದನ್ನು ನಾನು ಮಂತ್ರಾಲಯಕ್ಕೆ ಹೋಗಿದ್ದಾಗ ಅಲ್ಲಿ ಇದ್ದಂಥ ಒಂದು ಜುಡಿಯೋಲ್ಲಿ ತೊಗೊಂಡು ಬಂದಿದ್ದು. ನೀವು ಯಾವುದೇ ಜುಡಿಯೋ ಔಟ್ಲೆಟ್ಗೆ ಹೋದರೂ ನಿಮಗೆ ಈ ಒಂದು ಡ್ರೆಸ್ಸು ಸಿಗುತ್ತೆ. ಬಟ್ ಏನು ಅಂದರೆ ಸಪ್ರೇಟ್ ಕಾಸ್ಟ್ ಇರುತ್ತೆ. ನೀವು ಇದನ್ನು ಮಿಕ್ಸ್ ಮ್ಯಾಚ್ ಥರ ಮಾಡ್ಕೊಳ್ಬೇಕು. ಸೊ ಬೆಳಗ್ಗೆನೇ ಎದ್ದು ನೆನೆಸಿಟ್ಟಿರುವಂಥ ದ್ರಾಕ್ಷಿ ತಿಂದು ಸಬ್ಜಾ ಸೀಡ್ಸ್ ವಾಟರ್ನ ಕುಡಿದೆ. ಇದೇನು ಪೇಪರ್ ಸುಟ್ಟಿರೋದು ನೀವು ನೋಡ್ತಾ ಇದ್ದೀರಾ. ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆ ಗೊತ್ತಾ, ಹಿಂದಿದು ಸಾಂಗ್ದು. ನೀವೆಲ್ಲರೂ ತುಂಬ ಇಷ್ಟಪಟ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದು ಬರೀ ಆ್ಯಕ್ಟಿಂಗ್ ಅಷ್ಟೇ, ನಾನು ಬೇಜಾರಲ್ಲಿಲ್ಲ. ಅದು ಆ್ಯಕ್ಟಿಂಗ್ಗೋಸ್ಕರ ಮಾತ್ರ ಆ ಥರ ಮಾಡಿರೋದು. ನೆಕ್ಸ್ಟು ಡೆಫಿನೆಟ್ಲಿ ಖುಷಿಯಾಗಿರುವಂಥ ವೀಡಿಯೋಸ್ ಮಾಡ್ತೀನಿ. ನೋಡೋಣ ಯಾವುದು ಅಂತ ಯೋಚನೆ ಮಾಡಿಬಿಟ್ಟು ಮಾಡ್ತೀನಿ. ಬಿಕಾಸ್ ಯಾವುದೂ ಆ ಥರ ಸಿಕ್ಕಿಲ್ಲ ಇಲ್ಲಿವರೆಗೂ ನನಗೆ. ಏನು ಗೊತ್ತಾ, ನನಗೆ ಅನಿಸ್ಬೇಕು ಮಾಡಬೇಕು ಅಂತ, ಆ ಥರ ಇದ್ದಾಗ ಮಾತ್ರ ನಾನು ಟ್ರೈ ಮಾಡೋದು, ಇಲ್ಲಾಂದರೆ ನಾನು ಅದನ್ನು ಮುಟ್ಟೋಕ್ಕೂ ಹೋಗಲ್ಲ. ಈ ವಿಡಿಯೋ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ, ಬಿಕಾಸ್ ಒಬ್ಬಳೇ ಇದ್ದೆ ಬೆಳಗ್ಗೆಯಿಂದ ಮನೇಲಿ ಬೇರೆ. ಸರಿ ತಡಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಆದರೆ ನಾನು ವಿಡಿಯೋ ಮಾಡಬೇಕಾದ್ರೆ ನಮ್ಮಪ್ಪ ನನ್ನ ಜೊತೆ ಇದ್ದರು. ಸೊ ಇಟ್ಸ್ ಜಸ್ಟ್ ಆ್ಯನ್ ಆ್ಯಕ್ಟ್, ಓಕೆನಾ. ಸೊ ನೀವೆಲ್ಲರೂ ತುಂಬ ಇಷ್ಟಪಟ್ಟು ನನಗೆ ಕಮೆಂಟ್ ಮಾಡಿದ್ದೀರಾ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಮನೆ ಕೆಲಸ ಎಲ್ಲ ಸ್ವಲ್ಪ ಬೇಗ ಮಾಡಬೇಕಿತ್ತು, ಬಿಕಾಸ್ ವಾರ ಅಲ್ವಾ, ತುಂಬ ಲೇಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಈ ನೈಟ್ ಡ್ರೆಸ್ ನಾನು ತೊಗೊಂಡಿದ್ದು ಬ್ಲಿಂಕಿಟಲ್ಲಿ. ಅವತ್ತು ಆಸೆ ಸೀರಿಯಲ್ ಶೂಟಿಂಗ್ ಹೋದಾಗ ಅರ್ಜೆಂಟ್ ನೈಟ್ ಡ್ರೆಸ್ ಬೇಕು ಅಂತ ಹೇಳ್ತಾನೆ ಇದ್ರು. ಸರಿ ಅರ್ಜೆಂಟು ಏನು ಮಾಡೋದು, ನನ್ನ ಮನೇಲಿ ಇತ್ತು ಆಯಿತಾ. ಆದರೆ ಅವ್ರು ನನಗೆ ಅಲ್ಲೇ ಬೇಕು ಅಂತಂದ್ರು. ಮನೆಗೆ ಕಳ್ಸೋಕ್ಕೂ ಅವ್ರು ರೆಡಿ ಇರಲಿಲ್ಲ. ಸೊ ಇಮಿಡಿಯೇಟ್ ಏನಾದರೂ ಮಾಡಿ ಅರೇಂಜ್ ಮಾಡಿ ಪೋಟರ್ ಮಾಡಿಸ್ಕೊಳ್ಳಿ ಅಂದರು. ಪೋಟರ್ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ಆ್ಯಂಡ್ ಇನ್ನೇನು ಮಾಡೋದು ಅನ್ನೋ ಟೈಮಲ್ಲಿ ನಾನು ಬ್ಲಿಂಕಿಟಲ್ಲಿ ಹುಡುಕ್ತೆ. ಬ್ಲಿಂಕಿಟಲ್ಲಿ ಈ ನೈಟ್ ಡ್ರೆಸ್ ಸಿಕ್ತು ನನಗೆ. ತುಂಬ ಚೆನ್ನಾಗಿದೆ, ಕಾಟನ್ದು ಆಯಿತಾ, ತುಂಬ ಕಂಫರ್ಟಬಲ್ ಆಗಿದೆ. ಸಾಧ್ಯ ಆದರೆ ಇದೇ ಥರ ಸಿಮಿಲರ್ ನಾನು ಟ್ಯಾಗ್ ಮಾಡ್ತೀನಿ, ನೀವು ಈ ಥರ ಡ್ರೆಸ್ ಹಾಕ್ತೀರಾ ಅಂತಂದರೆ ನೀವು ಹೋಗಿ ತೊಗೊಳ್ಬೋದು. ಇದು ನನಗೆ 800 ರೂಪಾಯಿ ಏನೋ ಆಯಿತು ಅಂತ ಅನಿಸುತ್ತೆ. ಆಮೇಲೆ ಭವಾನಿ ಅಕ್ಕ ಬೈತಿತ್ತು ಬೆಳಗ್ಗೆ, ಅವತ್ತಿನ ದಿವಸ ಬೆಳಗ್ಗೆ ನನಗೆ ಅವ್ರ ಮನೆಗೆ ಬಂದಾಗ ಒಂದು ನೈಟ್ ಡ್ರೆಸ್ ತಂದುಕೊಟ್ಟಿದ್ರು ಆಯಿತಾ. ಅದನ್ನೇ ತೊಗೊಂಡು ಹೋಗಿದ್ರು ಆಗಿಬಿಡ್ತಿತ್ತು. ಬಟ್ ಏನು ಮಾಡೋದನ್ನು ಗೊತ್ತೇ ಇಲ್ವಲ್ಲ, ಆ ಥರ ಅವ್ರು ಕೇಳ್ತಾರೆ ಅಂತ ಸಡನ್ನಾಗಿ ಹೇಳಿದರು. ನನಗೆ ಕಾಸ್ಟ್ಯೂಮ್ ಮುಂಚೆ ಆ ಥರದ್ದು ಹೇಳಿರಲಿಲ್ಲ. ನನಗೇನು ಕಾಸ್ಟ್ಯೂಮ್ ಹೇಳಿದ್ರು ಅದನ್ನು ನಾನು ತೊಗೊಂಡು ಹೋಗಿದ್ದೆ. ಬಟ್ ಇದು ನಂಗೆ ಹೇಳಿರಲಿಲ್ವಲ್ಲ ಅಂದ್ಬಿಟ್ಟು, ಸರಿ ಇನ್ನೇನು ಮಾಡೋದು, ನನಗೆ ಯೂಸ್ ಆಗತ್ತಲ್ಲ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದಾಯಿತು. ಇವಾಗ ನನಗೆ ಅದು ಯೂಸ್ ಆಗ್ತಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ನನಗೆ ಸ್ವಲ್ಪ ಲೂಸ್ ಇದೆ. ಆ್ಯಕ್ಚುಲಿ ನನಗೆ ಲೂಸ್ ಬಟ್ಟೆಗಳೇ ತುಂಬ ಇಷ್ಟ ಆಗೋದು, ಯಾಕಂದರೆ ನಾನೇ ಒಂದು ದೊಡ್ಡ ಲೂಸು. ಅದಾದಮೇಲೆ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಯಾಕೆ ಇವತ್ತೇ ಮಾಡ್ತಾಯಿದ್ದೀನಿ ಅಂದರೆ, ನಂದು ಹಿಂದಿನ ದಿನ ಪೀರಿಯಡ್ ಮುಗಿದಿತ್ತು. ಅದಕ್ಕೆ ನಾನು ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿದ್ದು, ಪೂಜೆ ಮಾಡಿ ನಮ್ಮಮ್ಮ ಮನೆಗೆ ಹೋಗಿದ್ದು. ಅಲ್ಲೇ ಪೀರಿಯಡ್ಸ್ ಆಗಿಬಿಟ್ಟಿದ್ದೆ. ಸೊ 4-5 ಡೇಸ್ ಅಲ್ಲೇ ಇದ್ದೆ ಅಲ್ವಾ. ಮುಗಿಸ್ಕೊಂಡು ಇಲ್ಲಿಗೆ ಬಂದು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಈ 2 ಕಲರ್ ಹೂವು ನಮ್ಮಮ್ಮನೇ ಕಟ್ಟಿ ನನಗೆ ಕೊಟ್ಟಿದ್ದು. ಅವ್ರು ಮಾರ್ಕೆಟ್ಗೆ ಹೋಗಿ ವಾರ ಮಾಡಬೇಕು ಅಂತ ಹೇಳಿ ನಾನೇ ತೊಗೊಂಡು ಬಾ ಅಂತ ಹೇಳಿದ್ದು ಥರ್ಸ್ಡೇ. ಆದರೆ ವಾರ ಮಾಡೋಕ್ಕಾಗಿಲ್ಲ, ಪೀರಿಯಡ್ಸ್ ಆಗಿಬಿಟ್ಟಿದ್ದೆ. ಸೊ ಹೂವು ಅಷ್ಟೇ ಚೆನ್ನಾಗಿತ್ತು. ಸೊ ನೀಟಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಗೈಸ್ ಇವಾಗ ಸ್ಕಿನ್ ಕೇರ್ ಮಾಡೋಣ. ಯಾಕೆ ನಗ್ತಾಯಿದ್ದೀನಿ ಅಂದರೆ, ಜಸ್ಟ್ ಒಂದು ರೀಲ್ ಪೋಸ್ಟ್ ಮಾಡಿದೆ, ಅದನ್ನು ನೋಡಿ ನಗ್ತಾಯಿದ್ದೀನಿ ನನಗೆ ನಾನೇ.
ನಾನೇನೋ ಅದು ಅಂತ ಅಷ್ಟೆ. ನೀವು ಆಲ್ರೆಡಿ ಇದ್ರಲ್ಲಿ ನೋಡಿದ್ದೀರಾ ಅಲ್ವಾ, ಶಾರ್ಟ್ಸಲ್ಲಿ ಹಿಂದಿ ಸಾಂಗಿಗೆ ಮಾಡಿದ್ನಲ್ಲ ಅದೇ. ಬಟ್ ನಾನು ಸ್ವಲ್ಪ ಉಲ್ಟಾ ಮಾಡಿದ್ದೆ. ಎಲ್ಲರೂ ಹೆಂಗೆ ಅಂದರೆ ಫಸ್ಟು ರೆಡಿ ಆಗದೆ ಮಾಡಿದರು, ಆಮೇಲೆ ರೆಡಿ ಆಗಿ ಮಾಡಿದರು. ನನಗೆ ಅನ್ನಿಸ್ತು ನಾವು ಕಾಯ್ತಾ ಇದೀವಿ ಅಂತ ಅಂದರೆ ರೆಡಿ ಆಗ್ಬಿಟ್ಟು ಯಾರು ಕಾಯ್ತಾರೆ, ಬಂದಿಲ್ಲ ಅಂದರೆ ದುಃಖದಲ್ಲಿ ಇರ್ತಾರೆ ಅಲ್ವಾ. ಅದಕ್ಕೆ ಆ ಥರ ನಾನು ಫಸ್ಟು ರೆಡಿ ಆಗಿಬಿಟ್ಟು ಕಾಯ್ತಾ ಇರ್ತೀನಿ, ಆಮೇಲೆ ಅವ್ರು ಬರಲ್ಲ ಅಂತ ಗೊತ್ತಾದ್ಮೇಲೆ ಹಂಗೆ ಆಗ್ಬಿಡ್ತೀನಿ ಅಷ್ಟೆ. ಹೇಗೆ ಅನ್ನಿಸ್ತು ಆ ರೀಲು? ಅದಕ್ಕೆ ನಾನು ಈ ಪೋಷನ್ ಹಾಕೋದಿಲ್ಲ, ಕುಂಕುಮ ಇಟ್ಬಿಟ್ರೆ ಹಿಂಗಾಗತ್ತೆ. ಡ್ರೈ ಆಗಲಿ. ಸೊ ಈಗ ತಿಂಡಿ ಮಾಡ್ಕೊಳ್ಳೋಣ. ತಿಂಡಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ರಾಗಿ ದೋಸೆ ಟ್ರೈ ಮಾಡಿದ್ದು ಗೈಸ್. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಇನ್ನೇನು ಅಷ್ಟೇ, ಇದು 3 ಹಾಕ್ಬಿಟ್ಟು ರಾಗಿ ಹಸಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಗೋಧಿ ಮಿಕ್ಸ್ ಮಾಡಿದ್ದೀನಿ. ಮಾಡಿಬಿಟ್ಟು ನಾನು ದೋಸೆ ಥರ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿತ್ತು. ನಮ್ಮದು ಕಪ್ಪು ಕಲರ್ ದ್ರಾಕ್ಷಿ ಆಯಿತಾ, ಅದು ದ್ರಾಕ್ಷಿ ಅಂತ ಇದ್ದೀನಿ, ಕಪ್ಪು ಕಲರ್ ರಾಗಿ, ಅದಕ್ಕೆ ದೋಸೆ ಫುಲ್ ಕಪ್ಪಗೆ ಬಂದಿದೆ. ನಾನು ಇದೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವಾ. ಕೆಲವೊಂದು ಸತಿ ಏನು ಗೊತ್ತಾ, ನೀವು ಏನೇ ಮಾಡಿ ಡಿಪೆಂಡ್ಸ್ ಆನ್ ಯುವರ್ ಹ್ಯಾಂಡ್ಸ್, ಕೈ ರುಚಿ ಅಂತ ಹೇಳ್ತಾರೆ ಗೊತ್ತಾ. ಕೈ ಚೆನ್ನಾಗಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ ಅವ್ರು ಏನು ಹಾಕಿ ಮಾಡಿದ್ರು. ಸೊ ಅದು ನನ್ನಲ್ಲಿದೆ ಗೈಸ್, ಆ ಟ್ಯಾಲೆಂಟ್ ನನ್ನಲ್ಲಿದೆ. ಅಲ್ಲ, ನನಗೆ ನಾನೇ ಹೇಳ್ಕೊಬೇಕಷ್ಟೇ, ಇಲ್ಲ ಅಥವಾ ತಿಂದೋರು ಹೇಳಬೇಕು. ಬಟ್ ಪ್ರತಿ ಸರ್ತಿ ನನ್ನ ಕೈಯಿಂದ ಊಟ ಮಾಡಿದವ್ರು ಎಲ್ಲರೂ ಹೇಳಿದರೆ ಚೆನ್ನಾಗಿದೆ ಅಂತ, ಅದಕ್ಕೆ ಹೇಳ್ಕೊತಾ ಇದ್ದೀನಿ ಅಷ್ಟೇ ಕಾನ್ಫಿಡೆಂಟಾಗೆ. ಸೊ ತಿಂಡಿಗೆ ಕ್ಯಾರೆಟು, ರಾಗಿ ದೋಸೆ, ಬಸ್ಸಾರು, ಆಮೇಲೆ ಸೌತೆಕಾಯಿ ತಿಂದು ಅದಾದಮೇಲೆ ಬಿಸಿ ಬಿಸಿ 1 ಲೋಟ ಬ್ಲ್ಯಾಕ್ ಕಾಫಿ ಕುಡಿದೆ. ಹಾಗೆ ನಿಮ್ಮ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತಿದ್ದೆ. ಕೆಲವೊಂದು ಕಮೆಂಟ್ಸು ತುಂಬ Q&A ಬಗ್ಗೆ ಬಂದಿತ್ತು. Q&A ಮಾಡ್ತೀನಿ. ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ಮೆಂಟಲಿ ನಾನು ಅದಕ್ಕೆ ರೆಡಿ ಇಲ್ಲ ಅಷ್ಟೆ. ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಆಗಿದ ತಕ್ಷಣ ಮಾಡ್ತೀನಿ. ಸಾಧ್ಯ ಆದರೆ ಇದೇ ವಾರ ಪೋಸ್ಟ್ ಮಾಡ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಮ್ಮದು ಒಂದು ರಿಲೇಷನ್ಶಿಪ್ ಇದೆ ಆಯಿತಾ, ನಿಮ್ಮದು ಒಂದು ರಿಲೇಷನ್ಶಿಪ್ ಇದೆ. ಬೇರೆಯವ್ರ ಥರ ಅವ್ರು ಕ್ವೆಶನ್ ಕೇಳಿದರೆ ನಾನು ಆನ್ಸರ್ ಮಾಡೋಣ, ಮಾಡಿಬಿಟ್ರೆ ಆಯಿತು, ಆ ಥರ ದೇವ್ರಣಗಳು ಇಲ್ಲ. ಬಿಕಾಸ್ ನಾನು ಮೆಂಟಲಿ ಯಾಕೆ ಪ್ರಿಪೇರ್ ಆಗಬೇಕು ಅಂದರೆ, ನಿಮ್ಮ ಹತ್ರ 1 ಅವರ್ ನಾನು ಮಾತಾಡಿದ್ದೀನಿ ಅಂತ ಅಂದಾಗ ಅದರಿಂದ ಹೊರಗೆ ಬರೋಕ್ಕೆ ನಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕು. ಒಂದು ಸರ್ತಿ ನಾನು ಗಟ್ಟಿ ಮನ್ಸು ಮಾಡಿ, ಇಲ್ಲ ಇವತ್ತು ನಾನು Q&A ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ರೆ 1-1.5 ಅವರ್ ಆಗುತ್ತೆ, ಅದು ಮುಗ್ದೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ನನಗೆ ಅದು ತೊಗೊಳಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಅಷ್ಟೇ. ದಯವಿಟ್ಟು ಕ್ಷಮಿಸಿ, ನನಗೆ ಗೊತ್ತು ಡಿಲೇ ಆಗಿದೆ, ಇಲ್ಲ ಅಂತಲ್ಲ. ಸಾಧ್ಯ ಆದಷ್ಟು ಇದೇ ವಾರ ನಾನು ಪೋಸ್ಟ್ ಮಾಡ್ತೀನಿ ಆಯಿತಾ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸ್ವಲ್ಪ ಬ್ರ್ಯಾಂಡ್ ಜೊತೆ ಮಾತಾಡಿ ಒಂಚೂರು ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಾಡಿಗೆ ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ನಾನು ಪಾಲಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಪಾಲಕ್ಕು ಕೂದಲಿಗೆ ತುಂಬ ಒಳ್ಳೆಯದು ಅಲ್ವಾ, ಅದಕ್ಕೆ ನಾನು ಆದಷ್ಟು ಪಾಲಕ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮಮ್ಮನೂ ಪಾಲಕ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ಕೇಳಿದ್ರೆ ನಮ್ಮಮ್ಮ ಡೈಲಿ ಪಾಲಕ್ ಬೇಕು ಅಂದರೆ ಡೈಲಿ ಮಾಡಿ ಕಳಿಸ್ತಾರೆ. ಅದೆಲ್ಲ ಏನೂ ತೊಂದರೆ ಇಲ್ಲ ಪಾಪ, ನಮ್ಮ ಮುಂದೆ ಅದೆಲ್ಲ ಪ್ರಾಬ್ಲಮೇ ಇಲ್ಲ. ಪಾಲಕ್ ರೆಸಿಪಿ ಮಾಡೋಕ್ಕೆ ಇವಾಗ ನಿಮ್ಗೆ ಏನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೆ ಅದೆಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಆಯಿತಾ. ಅದಾದಮೇಲೆ ಸಪ್ರೇಟಾಗಿ ಒಂದು ಕಡೆ ಹುಣಸೆಹಣ್ಣ ನೆನೆಸಿಟ್ಬಿಡಿ, ಹುಣಸೆ ಹುಳಿನೂ ಬೇಕಾಗತ್ತೆ. ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ನೀವು ಗ್ರೈಂಡ್ ಮಾಡಿರೋ ಅಂಥ ಏನು ಮಸಾಲೆ ಇರುತ್ತೆ ಅದನ್ನು ಹಾಕಿ ಪಾಲಕ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಅಲ್ಲಿಗೆ ಮುಗಿತು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಪಾಲಕಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ನೀರನ್ನ ಸ್ಕಿಪ್ ಮಾಡಿ ಒಂದು 10 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಟ್ಟರೆ ಅಲ್ಲಿಗೆ ಪಾಲಕ್ ರೆಸಿಪಿ ರೆಡಿ ಆಗುತ್ತೆ. ಅದಕ್ಕೆ ಹೆಸರೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೆಕ್ಸ್ಟು ಫಸ್ಟ್ ಟೈಮ್ ಎವರ್ ನಾನು ಟೋಫು ಟ್ರೈ ಮಾಡ್ತಿರೋದು. ಪ್ಲೇಟಲ್ಲಿ ನೀವು ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ನಿಂಬೆಹಣ್ಣು ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಅರ್ಧ ಟೋಫು ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು, ಹಾಗಾಗಿ ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಲ್ಲ. ಪಾಲಕ್ ಅಂತೀನಿ, ಪನ್ನೀರ್ಗಿಂತ ಟೋಫು ತುಂಬ ಒಳ್ಳೇದಂತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ಟ್ರೈ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಏನು ನಾನು ಮಸಾಲ ಕಲಸಿಟ್ಟಿದ್ದೆ ಅದೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸಣ್ಣ ಲೇಯರ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡಿ ಫ್ರಿಜ್ಜಲ್ಲಿ ಅಟ್ಲೀಸ್ಟ್ ನಾನು 1 ಅವರ್ ಬಿಟ್ಬಿಟ್ಟಿದ್ದೆ ಮ್ಯಾರಿನೇಟ್ ಆಗೋದಕ್ಕೆ. ಅದಾದಮೇಲೆ ನಾನು ಫ್ರೈ ಮಾಡಿಕೊಂಡೆ. ಫ್ರೈ ಕೂಡ ತುಂಬ ಬೇಗ ಆಯಿತು, 5 ಮಿನಿಟ್ಸಿಗೆಲ್ಲನೂ ಫ್ರೈ ಆಗಿಬಿಡ್ತು. ಸೇಮ್ ನಾವು ಪನ್ನೀರ್ನ ಹೇಗೆ ಮಾಡ್ಕೊಳ್ತೀವೋ ಅದೇ ಥರನೇ ಮಾಡೋದು. ಇದರಲ್ಲಿ ಸೂಪ್ ಎಲ್ಲ ಬರುತ್ತಂತೆ. ನಾನು ಟ್ರೈ
ಮಾಡ್ತೀನಿ ನೋಡೋಣ. ಇನ್ನು ಅರ್ಧ ಟೋಫು ಹಂಗೆ ಇದೆ, ನಾಳೆ ಟ್ರೈ ಮಾಡ್ತೀನಿ. ಚೆನ್ನಾಗಿದ್ರೆ ನಿಮ್ಗೆ ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಆಯಿತಾ. ಆಮೇಲೆ ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಅಂದರೆ ಎಕ್ಸ್ಪಿರಿಮೆಂಟ್ ಮಾಡಿ ನನಗೆ ನಾನು ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ ಚೆನ್ನಾಗಿದೆಯಾ ಸೂಪು ಇಲ್ವಾ ಹೇಗೆ ಅಂತ ಅಂದ್ಬಿಟ್ಟು. ಸೊ ಮಧ್ಯಾಹ್ನ ಊಟಕ್ಕೆ ಒಂದು ಬೌಲಲ್ಲಿ ಮೊಸರು, ಪಾಲಕ್ ರೆಸಿಪಿ, ರೈಸು, ಅದಾದಮೇಲೆ ಟೋಫು ಇಟ್ಕೊಂಡಿದ್ದೀನಿ. ಪಾಲಕ್ ರೆಸಿಪಿ ಚೆನ್ನಾಗಿತ್ತು, ತುಂಬ ಹೆಲ್ದಿ, ಕೂದಲಿಗೆ ಸ್ಪೆಷಲಿ ತುಂಬ 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 ಒಳ್ಳೆಯದು. ಡೈಲಿ ಪಾಲಕ್ ತಿಂದ್ರೂ ಏನೂ ತೊಂದರೆ ಇಲ್ಲ, ತಿನ್ನಿ ಚೆನ್ನಾಗಿರುತ್ತೆ. ಟೋಫು ಏನೋ ದೊಡ್ಡದಾಗೆ ಮಾಡಿಬಿಟ್ಟೆ ಆಯಿತಾ, ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಸೇಮ್ ಪನ್ನೀರ್ ಥರ ಇತ್ತು, ಏನೂ ಡಿಫ್ರೆನ್ಸ್ ಇಲ್ಲ, ಪನ್ನೀರ್ ಥರಾನೇ. ಬಟ್ ಏನು ಅಂದರೆ ಪನ್ನೀರ್ಗಿಂತ ಒಂದು ಸ್ವಲ್ಪ ತಿಕ್ಕಾಗಿತ್ತು ಇದು. ಬಟ್ ನಂಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂದ್ಬಿಟ್ಟು, ಯಾಕಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದಲ್ವ, ಹಿಂಗೆ ಇರುತ್ತಾ ಟೋಫು ಹಿಂಗೆ ಅಂತೆಲ್ಲ ಗೊತ್ತಿಲ್ಲ. ನಾನು ASMR ಎಲ್ಲ ನೋಡ್ತೀನಿ ಗೊತ್ತಾ, ಅವರೆಲ್ಲ ಟೋಫು ತಿಂತಾರೆ. ಬಟ್ ಅವ್ರ ಟೋಫು ಹೆಂಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ. ಬಟ್ ಈ ಟೋಫು ಯಾಕೆ ಗಟ್ಟಿಗಿತ್ತು ಅಂತ ನಿಜವಾಗೂ ನನಗೆ ಗೊತ್ತಿಲ್ಲ. ನೋಡೋಣ, ಇನ್ನೂ ಬೆಟರ್ ಆಗಿರೋಂಥ ಟೋಫು ಸಿಕ್ಕಿದ್ರೆ ಖಂಡಿತ ತೊಗೊಂಡ್ಬಂದು ಟ್ರೈ ಮಾಡಿ ನಿಮಗೆ ಹೇಳ್ತೀನಿ. ಈ ಸ್ಟ್ಯಾಂಡು ನಾನು ನಿಮ್ಗೆ ಲಾಸ್ಟ್ ಒಂದು ಹಾಲಲ್ಲಿ ಹೇಳಿದ್ದೆ ಗೊತ್ತಾ, ಮೈಸೂರಿಂದ ಆಚೆ ಹೋಗಿದ್ದೆ, ಆವಾಗ ನಾನು ಒಂದು ಶಾಪಿಂಗ್ ಹಾಲ್ ಥರ ನಿಮಗೆ ತೋರಿಸಿದ್ದೆ. ಆವಾಗಲೇ ಅಲ್ಲೇ ಇದನ್ನು ತೊಗೊಂಡಿದ್ದು, ಆದರೆ ಅವತ್ತು ನಿಮಗೆ ತೋರ್ಸೋದು ಮರ್ತ್ಬಿಟ್ಟಿದ್ದೀನಿ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ. ಏನಾದರೂ ಇದಕ್ಕೆ ಮಾಡಿ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟು ನಾನು ಹೋಗಿ ಪ್ಲ್ಯಾನ್ಸ್ ಎಲ್ಲ ತೊಗೊಂಬರ್ತೀನಿ, ಆವಾಗ ಇದ್ರ ಮೇಲೆ ಇಡೋದಕ್ಕೆ ಸರಿ ಹೋಗುತ್ತೆ. ಸದ್ಯಕ್ಕೆ ನನ್ನ ಹತ್ರ ನಂದು ನನ್ನ ಅಕ್ಕನ ಫೋಟೋ ನಿಮಗೆ ತೋರಿಸ್ತಾ ಇರೋದು ಯಾಕೆ ಅಂದರೆ ತುಂಬ ಹಳೇದಾಗ್ಬಿಟ್ಟಿತ್ತು ನಂದು ನನ್ನ ಅಕ್ಕನ ಫೋಟೋ, ಸೈಡಲ್ಲೆಲ್ಲ ಕಟ್ಟಾಗ್ಬಿಟ್ಟಿತ್ತು, ಅದಕ್ಕೆ ನಿಮಗೆ ತೋರಿಸ್ತಿದ್ದೆ ಅಷ್ಟೇ. ಅದೊಂದು ಫೋಟೋ ಮತ್ತೆ ತೊಳಸ್ಬೇಕು ಫ್ರೆಶ್ ಆಗಿ. ಸದ್ಯಕ್ಕೆ ನಮ್ಮ ಅಕ್ಕಂದು ನಂದು ಫೋಟೋ ಫ್ರೇಮು ಆ್ಯಂಡ್ ನಂದೊಂದು ಫ್ರೇಮು ಇದೊಂದು ವಾಸ್ ಇಟ್ಟಿದ್ದೀನಿ. ನಿಮಗೆ ಆದರೂ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಬಾಕಿ ಕೆಲಸಗಳಿತ್ತು, ಅದನ್ನೆಲ್ಲನೂ ಮುಗಿಸ್ಕೊಂಡೆ. ನೋಡ್ತಿದ್ದಂಗೆ ಸಂಜೆ ಆಗೇ ಬಿಡ್ತು. ರೀಸೆಂಟಾಗಿ ನಾನು ಬ್ಲಿಂಕಿಟಿಂದ ಒಂದು ಡ್ರೈ ವೆಜ್ಜೀಸ್ನ ತರಿಸ್ಕೊಂಡಿದ್ದೆ ಆಯಿತಾ, ಫ್ರೂಟು ವೆಜ್ಜೀಸ್ ಎಲ್ಲ ಮಿಕ್ಸ್ ಇರೋಂಥದ್ದು. ಇದು ಮಿಕ್ಸ್ ವೆಜ್ಜಿ ಚಿಪ್ಸ್ ಅಂತ ಹೇಳಿ ಸಖತ್ತಾಗಿದೆ ಆಯಿತಾ. ಇದರಲ್ಲಿ ನಿಮಗೆ ಬೀಟ್ರೂಟು, ಹಲಸಿನ ತೊಳೆ, ಅದಾದಮೇಲೆ ಸ್ವೀಟ್ ಪೊಟ್ಯಾಟೊ ಜೊತೆಗೆ ಬೆಂಡೆಕಾಯಿ ಇಷ್ಟು ಬರುತ್ತೆ. ಏನು ಚೆನ್ನಾಗಿರುತ್ತೆ ಗೊತ್ತಾ, ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ತರಿಸ್ಕೊಂಡು ತಿಂದೆ ಆಯಿತಾ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಇನ್ನೂ 2 ಆರ್ಡ್ರ್ ಮಾಡಿಕೊಂಡೆ, ಬಿಕಾಸ್ ತುಂಬ ಚೆನ್ನಾಗಿದೆ. ಕೆಲವರಿಗೆ ವೆಜಿಟೇಬಲ್ಸ್ ತಿನ್ನೋಕೆ ಇಷ್ಟಪಡಲ್ಲ ಗೊತ್ತಾ, ಅಂಥವರೆಲ್ಲ ಈ ಥರ ಟ್ರೈ ಮಾಡ್ಬೋದು. ಅಥವಾ ನಿಮಗೆ ಹೊರಗಡೆ ತೊಗೊಳಕ್ಕೆ ಇಷ್ಟ ಇಲ್ಲ, ಕೆಮಿಕಲ್ಸ್ ಹಾಕಿರ್ತಾರೆ ಅಂದರೆ ನೀವೇ ಮನೇಲೂ ಮಾಡ್ಕೊಳ್ಬೋದು ಕೊಂಡ್ರು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಏನಿಲ್ಲ, ಸಣ್ಣ ಸಣ್ಣ ಸ್ಲೈಸಾಗಿ ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬಿಸಿಲಿಗಿಟ್ಟು ಡ್ರೈ ಮಾಡಿ. ಡ್ರೈ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ಪೈಸಸ್ನ ಸ್ಪ್ರಿಂಕಲ್ ಮಾಡಿ ಆ್ಯಂಡ್ ಅಲ್ಲಿಯೇ ನಿಮ್ಮ ಫ್ರೂಟ್ ಮತ್ತು ಫೇವ್ರೇಟ್ ವೆಜಿಟೇಬಲ್ ಚಿಪ್ಸ್ ರೆಡಿ ಆಗಿಬಿಡುತ್ತೆ. ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ಆಲ್ರೆಡಿ ಟ್ರೈ ಮಾಡಿದ್ರೆ ನನಗೆ ತಿಳಿಸಿ. ಪಾಯಸ ಕೊಟ್ಟು ಕಳಿಸಿದ್ದಾರೆ, ಇದ್ರ ಜೊತೆಗೆ ಪಿಜ್ಜಾನು ಕೊಟ್ಟಿದ್ದಾರೆ. ಪಿಜ್ಜಾ ಬರ್ತೀನಲ್ಲ, ಬಿಕಾಸ್ ಬೆಳಗ್ಗೆಯಿಂದ ಫುಲ್ ಹೆಲ್ದಿ ತಿಂದಿದ್ದೀನಿ ಆಯಿತಾ. ಸಡನ್ನಾಗಿ ನಂಗೆ ಜಂಕ್ ಹೋಗೋಕೆ ಇಷ್ಟ ಇಲ್ಲ. ನಮ್ಮ ಅಮ್ಮಂದ್ರಲ್ಲಿ ಏನು ತುಂಬ ಖುಷಿ ಆಗೋ ವಿಚಾರ ಅಂತ ಅಂದರೆ, ಈ ವಿಷಯ ನಂಗೆ ತುಂಬ ಇಷ್ಟ ಆಗುತ್ತೆ ಅವರಲ್ಲಿ. ಅವ್ರದ್ದು ಚಾನಲ್ ಇದೆ ಆಯಿತಾ, ಅವ್ರಿಗೆ ವ್ಯೂಸ್ ಆಗುತ್ತೋ ಆಗಲ್ವೋ ಅದು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ನಮ್ಮಮ್ಮ ಡೈಲಿ ವಿಡಿಯೋ ಮಾಡಿ ಹಾಕ್ತಾರೆ ಗೊತ್ತಾ. ನಮ್ಮಮ್ಮ 4 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ಯೂಟ್ಯೂಬ್ ಮಾಡ್ತಾರೆ. ಒಂದೇ ದಿವಸ 2 ವೀಡಿಯೋಸ್ ಎಲ್ಲ ಮಾಡ್ತಾರೆ. ನಾನು ಇನಿಷಿಯಲಲ್ಲಿ ಹೇಗೆ ಮಾಡ್ತಿದ್ನೋ ಅದೇ ಥರ ಮಾಡ್ತಾರೆ ನಮ್ಮಮ್ಮ. ತುಂಬ ಖುಷಿ ಆಗುತ್ತೆ. ಅದೇನೋ ಅಮ್ಮ ಹೇಳ್ತಿರ್ತಾರೆ, ನಾನು ಅಂತೀನಿ ಬಿಟ್ಬಿಡು ಸುಮ್ಮನೆ ಏನಕ್ಕೆ ಮಾಡ್ತೀಯಾ ಅಂತ. ಅಮ್ಮ ಇಲ್ಲ ನಾನು ಮಾಡ್ತೀನಿ ಅಂತ ಅವ್ರಿಗೆ ಅವರೇ ಮೋಟಿವೇಟ್ ಮಾಡಿಕೊಂಡು ಅವ್ರ ಕಾಲು ನೋವು ಕೈ ನೋವು ಗೊತ್ತಿಲ್ಲ, ಅವ್ರ ಮಧ್ಯಾಹ್ನ ನಿದ್ದೆನೇ ಮಾಡಲ್ಲ ಆಯ್ತಾ, ಬರೀ ವಿಡಿಯೋಸ್ ಮಾಡ್ತಿರ್ತಾರೆ. ಸೊ ನಮ್ಮಮ್ಮನೇ ಬೆಸ್ಟ್ ಎಕ್ಸಾಂಪಲು. ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಗೊತ್ತಾ, ಅದು ತುಂಬ ಇಂಪಾರ್ಟೆಂಟ್. ನಮ್ಮಮ್ಮಂಗೆ ತುಂಬಾ ಇದೆ, ಅದಕ್ಕೆ ಅವ್ರು ರೆಗ್ಯುಲರಾಗಿ ವಿಡಿಯೋ ಪೋಸ್ಟ್ ಮಾಡ್ತಾರೆ. ನಮ್ಮಮ್ಮಂದು ID ಕೆಳಗೆ ಟ್ಯಾಗ್ ಮಾಡಿರ್ತೀನಿ ಆಯ್ತಾ, ಶಶಿಕಲಾ ಕಿಚನ್ ಅಂತ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದೆ ಒಂದೇ ಒಂದು ಏನು ಡಿಫಾಲ್ಟ್ ಅಂದರೆ ಅವ್ರದ್ದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ, ಫುಲ್ ಬ್ಲರ್ ಥರ ಬರ್ತಿರುತ್ತೆ. ಅವ್ರಿಗೆ ಹೊಸ ಫೋನ್ ಕೊಡಿಸ್ತೀನಿ. ಅಲ್ಲಿವರೆಗೂ ನೀವು ಹೋಗಿ ನಮ್ಮ ಅಮ್ಮನ ಪೇಜ್ನ ಚೆಕ್ ಮಾಡ್ಬೋದು. ನಮ್ಮಮ್ಮ ಈಸ್ಟು ವೆಸ್ಟು ನಾರ್ತು ಸೌತು ಎಲ್ಲ ಥರ ಅಡುಗೆ ಮಾಡ್ತಾರೆ. ಇಂಥದ್ದು ಮಾಡಲ್ಲ ಅಂತ ಅಲ್ಲ, ಬಿಕಾಸ್ ನಮ್ಮಮ್ಮ ಅಡುಗೆ ಕೆಲಸಕ್ಕೆ ಹೋಗ್ತಾರಲ್ವ ಅದಕ್ಕೆ. ಇದ್ರ ಜೊತೆಗೆ ಇದ್ಕಿದ ಬೇಳೆ ಸಾರು ಕೊಟ್ಟಿದ್ದಾರೆ. ನಮ್ಮಪ್ಪ ಬಂದ ತಕ್ಷಣ ಮುದ್ದೆ ಮಾಡಿದ್ರು, ರೈಸ್ ಮಾಡಿದ್ರೆ, ಇವಾಗ ಊಟಕ್ಕೆ ಕರೀತಿದ್ದಾರೆ, ಹೋಗಬೇಕು. ಸೊ ಪಾಯಸ ತಿನ್ಬಿಟ್ಟು ಹೋಗಿ ಊಟ ಮಾಡ್ತೀನಿ. ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಾಯಸ ತಿಂದಿದ ತಕ್ಷಣ ನನಗೆ ಖಾರ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿ ಊಟ ಹಾಕೊಂಡು ಬಂದುಬಿಟ್ಟೆ. ಬಿಸಿ ಬಿಸಿ ರೈಸು, ಇದ್ಕಿದ ಬೇಳೆ ಸಾರು, ನೆಂಚ್ಕೊಳಕ್ಕೆ ಏನೂ ಇರಲಿಲ್ಲ. ಬಟ್ ನಮ್ಮಪ್ಪ ಈ ಚಿಪ್ಸ್ ತಂದಿದ್ರು ಆಯಿತಾ, ಇದನ್ನೇ ನೆಂಚ್ಕೊಳಕ್ಕೆ ಇಟ್ಕೊಂಡೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಕ್ರೇವಿಂಗ್ಸ್ ಆಗುತ್ತೆ ನೆಂಚ್ಕೊಳಕ್ಕೆ ಏನಾದರೂ ಬೇಕು ಅಂತ. ಸೊ ಚಿಪ್ಸ್ ಇತ್ತು, ಚಿಪ್ಸ್ ಜೊತೆಗೆ ಊಟನ ಮುಗಿಸ್ಕೊಂಡೆ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಹೊಟ್ಟೆ ಫುಲ್ ತುಂಬೋಯ್ತು, ಸಾಂಬಾರು ಜಾಸ್ತಿ ಹಾಕೊಂಡ್ಬಿಟ್ಟಿದೆ ಅನ್ಸುತ್ತೆ ಅದಕ್ಕೆ. ಇವಾಗ ಸ್ಕಿನ್ ಕೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನಾನು ನಿಮ್ಗೆ ತೋರಿಸ್ಬೇಕು. ಲಾಸ್ಟ್ ನೈಕಾ ಹಾಲಲ್ಲಿ ಹೇಳಿದ್ದೆ ಗೊತ್ತಾ, ಲನೇಜ್ ಅವ್ರದ್ದು ಲಿಪ್ ಬಾಮ್ ತೊಗೊಂಡಿದ್ದಕ್ಕೆ ನನಗೆ ಫ್ರೀಬಿ ಬಂದಿತ್ತು, ಬಟ್ ಅದು ಲೇಟಾಗಿ ಬರ್ತಿದೆ ಅಂತ. ಅದು ಇವತ್ತು ಬಂದಿದೆ. ಏನು ಅಂತಲೂ ಗೊತ್ತಿಲ್ಲ. ಲನೇಜ್ ವಾಟರ್ ಬ್ಯಾಂಕ್ ಅಂತೆ, ಅಕ್ವಾ ಫೇಶಿಯಲ್ ಸೀರಮ್ ಅಂತ ಇದೆ.
ಏನಪ್ಪ ಗೊತ್ತಿರೋ ನನಗೆ 5 ml ಎಷ್ಟು ಪುಟ್ಟದ್ದು ಕೊಟ್ಟಿದ್ದಾರೆ ಗೊತ್ತಾ. ಇವತ್ತು ಟ್ರೈ ಮಾಡೋಣ. ಅಯ್ಯೋ ಎಷ್ಟು ಚಂದ ಐತೆ. ಸೊ ಇವತ್ತು ಟ್ರೈ ಮಾಡ್ತೀನಿ. ಓಕೆ, ಫುಲ್ ಸೀರಮ್ ಥರ ಇದೆ ಇದು. ಇನ್ನು ಎಷ್ಟು ಮಾರ್ಕ್ ಇದೆ ಗೊತ್ತಾ, ಯಾವಾಗ ಹೋಗುತ್ತೋ. ಲಿಪ್ ಬಾಮು ಡಿಕನ್ಸ್ಟ್ರಕ್ಟ್ ಆಗೋದು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ನಮ್ಮ ಅಪ್ಪ ಮಲ್ಕೊಂಡಿದ್ದಾರೆ, ಅದಕ್ಕೆ. ಇವ್ರು ಯಾರೋ ಪಕ್ಕದ ಮನೆಯವ್ರು ಇಷ್ಟೊತ್ತಿನಲ್ಲೇ ಸಾಂಗ್ ಹಾಕ್ತಾರಪ್ಪ, ಯಾವಾಗಲೂ ಲೇಟ್ ನೈಟೇ ಸಾಂಗ್ ಹಾಕೋದು. ಅದು ನನ್ನ ಕಿಟಕಿ ಎದುರು ಕಡೆನೇ ಐತೆ ಅವ್ರ ಕಿಟಕಿ, ಜೋರಾಗಿ ಕೇಳಿಸುತ್ತೆ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇವತ್ತು ದಿನ ಏನು ವೇಸ್ಟ್ ಮಾಡಿಲ್ಲ, ನಾನು ಎಷ್ಟು ಸಾಧ್ಯನೋ ಅಷ್ಟು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ, ಆಯಿತಾ?